ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನೋಡಿ ಟೈಮ್ ಎಷ್ಟಾಗಿದೆ ಅಂತ 5:21 ಆಗಿದೆ. ನಾನು ಇವಾಗ ಎದ್ದಿದ್ದೀನಿ. ಇವತ್ತು ಯಾವ ಡೇ ಗೊತ್ತಾ? ಇವತ್ತು ಯುಗಾದಿ ಹಬ್ಬ. ಫುಲ್ ಕತ್ಲೆ ಇದೆ. ಸೊ ನಾನು ಅದಕ್ಕೆ ಬೇಗ ಎದ್ದಿದ್ದೀನಿ. ಬನ್ನಿ ನೋಡೋಣ ನಾನು ಏನು ಮಾಡ್ತೀನಿ ಇವತ್ತು ಅಂತ. ನೋಡಿ ಎಷ್ಟು ಕತ್ಲೆ ಇದೆ ಅಲ್ಲ. ಗೈಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ. ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಮಗಳು ಫೋಟೋ ನೋಡ್ತಾಯಿದ್ದೀನಿ, ನಕ್ಷನ್ ಫೋಟೋ. ಫುಲ್ ಕತ್ಲೆ ಇದೆಯಲ್ಲ, ಕೆಳಗಡೆ ಹೋಗೋಣ ಬನ್ನಿ. ಓ ಗಾಡ್, ಫಸ್ಟ್ ದೇವರಿಗೆ ಕೈ ಮುಗಿಯೋಣ. ಇವಾಗ ಕ್ಲೀನ್ ಮಾಡಬೇಕು ಗೈಸ್. ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಗುಡಿಸಿ ಒರೆಸಬೇಕು. ಕ್ಲೀನ್ ಮಾಡ್ತಾಯಿದ್ದೀನಿ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇದೆಲ್ಲ ಕ್ಲೀನ್ ಮಾಡಬೇಕು, ಗುಡಿಸಬೇಕು. ನಕ್ಷಾ, ಹಬೀಬ್, ಪ್ರಜ್ವಲ್ ಇದ್ದಾರೆ ನೋಡಿ ಗೈಸಲ್ಲಿ. ಹಬೀಬ್ ಪ್ರಜ್ವಲ್ ಗೊತ್ತಿಲ್ಲ ಅನಿಸುತ್ತೆ. ನೋಡಿ ನಕ್ಷಾ ನಾನು ಎಷ್ಟು ಚಿಕ್ಕವಳು ಇದ್ದಳು ಅವಾಗ. ಚಿಕ್ಕ ಹುಡುಗಿ ಗೈಸ್ ಅವಾಗ ಅವಳು. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ತೊಗೊಂಡಿರೋದು ಫೋಟೋ ಅದು, ಸ್ಮಾಲ್ ಬೇಬಿ. ಇವನು ಅಭಿಷೇಕ್, ಸರಿ ಇವನು ಪ್ರಜ್ವಲ್ಲು, ಇವನು ಅಕ್ಷನ್ ಅಣ್ಣ, ಇಬ್ಬರು. ಕ್ಲೀನ್ ಮಾಡೋದೆಲ್ಲ ತುಂಬ ಕಷ್ಟ. ಬೆಳಗ್ಗೆನೇ ಎದ್ದು ಒಂಥರ ಫ್ರೆಶ್ನೆಸ್ ಸಿಗುತ್ತೆ ಗೈಸ್. ಆರಾಮಾಗಿ ಕೂಲಾಗಿರ್ಬೋದು. ರಾತ್ರಿಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ವಿ. ನೋಡಿ ದೇವ್ರ ಮನೆ ಫುಲ್ ಕ್ಲೀನಾಗಿದೆ. ಎಲ್ಲ ದೇವ್ರನ್ನ ಸ್ವಲ್ಪ ಎಲ್ಲ ಶಾರ್ಟ್ ಔಟ್ ಮಾಡಿದ್ದಾರೆ. ಸ್ವಲ್ಪನೇ ಇದೆ ದೇವರು. ಈಗ ತಿರ್ಗಿ ಅರೇಂಜ್ ಮಾಡಬೇಕು. ಇವಾಗ ಹಾಲು ಕಾಯಿಸೋ ಟೈಮ್ ಗೈಸ್. ನಮ್ಮ ಫ್ರಿಜ್ ಫುಲ್ಲು ಹೆಂಗಾಗಿದೆ ಎಲ್ಲ ಕ್ಲೀನ್ ಮಾಡಬೇಕಿದು. ಮಾಡೋಣ ಇವಾಗ. ಫಸ್ಟ್ ಹಾಲು ಕಾಯಿಸ್ಬಿಟ್ಟು ಬರೋಣ. ಎಲ್ಲ ಚೆಲ್ಲೋಯ್ತು ಬೆಳಗ್ಗೆ ಹಾಲು ಚೆಲ್ಬಿಟ್ಟೆ ಗೈಸ್. ಕ್ಲೀನ್ ಮಾಡಿದೆ. ಆದರೆ ನೆಕ್ಸ್ಟ್ ನಾನು ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಬೇಕು. ಬಿಸಿನೀರು ಕುಡಿದ್ರೆ ಆ ಡೇ ಫುಲ್ಫಿಲ್ ಆಗೋದು. ವಾಟರ್ ಕುಡಿತೀನಿ. ಆಮೇಲೆ ಹೆವಿ ಬಿಸಿ ಇದೆ. ಇನ್ನೂ ಕೆಲಸ ಇದೆ, ನಾನು ಏನೂ ಮಾಡಿಲ್ಲ ಗೈಸ್. ಸುಮ್ಮನೆ ಕೂತ್ಕೊಂಡು ಬಿಸಿನೀರು ಕುಡಿತಾ ಇದ್ದೀನಿ ಆರಾಮಾಗಿ. ನಾನು ಇವಾಗ ಎಲ್ಲೋ ಒಂದು ಕಡೆ ಹೋಗಬೇಕು. ಅದೆಲ್ಲಿಗೆ ಹೋಗ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ, ವಿಡಿಯೋ ನೋಡಿ. ಇವಾಗ ಬೇಗ ಪಟ ಅಂತ ಗುಡಿಸಿ ಕ್ಲೀನ್ ಮಾಡಿ ರೆಡಿಯಾಗಿ ಬಿಸಿನೀರು ಕುಡಿದು, ಯಾರೂ ಇದ್ದಿಲ್ಲ, ನಾನು ಒಬ್ಬಳೇ ಇದ್ದಿರೋದು. ಆಲ್ರೆಡಿ 6:10 ಆಗೋಯ್ತು. ಆದರೆ ಬೆಳಗ್ಗೆ ಆಗಿಲ್ಲ. ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ಕತ್ಲೇನೇ ಇದೆ ಗೈಸ್. ಇನ್ನು ಆಚೆ ಕಡೆ ನೋಡಿದ್ರೆ ಹೇಗಿದೆ ಅಂತ. ಇವಾಗ ಸ್ನಾನ ಆಯಿತು, ಪೂಜೆ ಮಾಡಬೇಕು. ಬನ್ನಿ ಪೂಜೆ ಮಾಡೋಣ. ಪೂಜೆ ಎಲ್ಲ ಆಯಿತು. ಇವಾಗ ಹೊರಡ್ತಾ ಇದ್ದೀನಿ, ರೆಡಿ ಆಗ್ತಿದ್ದೀನಿ. ನಾನು ಹೇಳಿದ್ಮೇಲೆಲ್ಲ ಹೋಗ್ತಾ ಇದ್ದೀನಿ ಅಂತ. ಬನ್ನಿ ಸ್ಟಾರ್ಟ್ ಮಾಡೋ, ಹೋಗ್ತೀನಿ ಇವಾಗ. ಪೂಜೆ ಆಗಿದ್ದಾಯ್ತು. ಇವಾಗ ಹೊರಡಬೇಕು, ಟಿಫನ್ ತಿನ್ಕೊಂಬಿಟ್ಟು.
ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ಅಕ್ಕನ ಮನೆಗೆ. ಗೈಸ್ ಇವಾಗ ನೋಡಿರಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಇವಾಗ ನಮ್ಮ ಅಕ್ಕ ಮನೆಗೆ ಹೋಗೋಕ್ಕೆ ಅಂತ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀನಿ. ನೋಡಿ ಇವನು ಇದ್ದಾನೆ, ಪ್ರಜ್ವಲ್ಲು ಬಂದಿದ್ದಾನೆ, ನಮ್ಮ ಜೊತೆಗೆ ಬರ್ತಾನೆ. ಅವನ ಕಾಲೇಜ್ ಇಲ್ಲೇ ಇರೋದು, ಹಾಗಾಗಿ ನಮ್ಮ ಜೊತೆಗೆ ಬರ್ತಿದ್ದಾನೆ. ಇನ್ನು ಬಸ್ಸು ಬುಕ್ ಮಾಡಿದ್ದೀವಿ, ಇನ್ನು ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ ಬಸ್ಸಿಗೋಸ್ಕರ. ಗೈಸ್ ಫೈನಲಿ ಬಸ್ ಹತ್ತಿದಾಯಿತು. ಫುಲ್ ಬಸ್ಸೇ ನಾವು ಬುಕ್ ಮಾಡ್ಕೊಂಡಿದ್ವಿ, ಆರಾಮಾಗಿ AC ಬಸ್ಸಲ್ಲಿ ಬರ್ತಾಯಿದ್ವಿ. ವಿಂಡೋ ಸೀಟಲ್ಲಿ ಕೊಡ್ತಾರೆ ಇದು. ಗೈಸ್ ಇಲ್ಲಿ ಹೋಟೆಲಿಗೆ ನಿಲ್ಲಿಸಿದ್ದಾರೆ, ಚೆನ್ನಾಗಿದೆ ಹೋಟೆಲು. ಟಿಫನಿಗೆ ಇವ್ರು ಯಾರೂ ಬರ್ತಿಲ್ಲ, ನಾವಿಬ್ಬರೇ ಬಂದಿದ್ದೀವಿ. ಇಡ್ಲಿ ವಡೆ ಬಂದಿದೆ, ಇನ್ನು ಬೇಗ 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 ಫಾಸ್ಟ್. ನನಗೆ ಒಂದು ಸಾಕು, ಬಿಲ್ಲು ಬೇಗ ಕೊಟ್ಬಿಡಲ್ಲ. ಬಿಲ್ಲು ಇಡ್ಲಿ ವಡೆ ತಿಂದು ಸಿಗ್ತೀನಿ. ಗೈಸ್ ಇಲ್ಲಿ ಟಿಫನಿಗೆ ನಿಲ್ಲಿಸಿದ್ದಾರೆ, ಚೆನ್ನಾಗಿತ್ತು. ದ್ವಾರಕ ಅಂತ ಹೋಟೆಲ್ಲು. ನಾವಿಲ್ಲಿ ಹುಡುಕ್ತಾ ಇದ್ದಾರೆ, ನಾನು ಬಸ್ಸು ಹೊರಡ್ತಾ ಇದೆ, ಹೋಗ್ತೀನಿ. ಬಂದ್ವಿ, ಚೆನ್ನಾಗಿತ್ತು. ಇವಾಗ ನಾವು ಹೋಗೋಣ ಹಾಸನ್ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀನಿ ಗೈಸ್. ಇವಾಗ ನಮ್ಮ ಅಕ್ಕ ಬರ್ತಲ್ಲ, ಸೋನು ಬರ್ತಿದ್ದಾಳೆ, ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲೇ ಎಲ್ಲೋ ಇದ್ದಾಳಂತೆ, ಬರ್ತಾಳೆ. ಬಾ, ಗೊತ್ತಿಲ್ಲ, ಅಲ್ಲಿ ಇದ್ದಾಳೆ ಸೋನು, ಬಾ. ಹಾಂ ವೆಯ್ಟ್ ಬ್ರೋ, ಬಂದಿದ್ದಾರಂತೆ, ಹೋಗೋಣ. ಹಾಂ ವೆಯ್ಟ್ ಮಾಡ್ತಿದ್ದಾರೆ, ಬಂದಿದ್ದಾರೆ. ಫೈನಲಿ ಹಾಸನ್ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀನಿ. ಸೋನು ನಮ್ಮನ್ನ ಕರ್ಕೊಂಡೋಗಿ ಬಂದಿದ್ದಾಳೆ, ಇವಾಗ ಹೋಗ್ತಿದ್ದೀನಿ. ನಾನಿವತ್ತು ಹಬ್ಬ ಅಲ್ವಾ, ಯುಗಾದಿ ಹಬ್ಬ ಅಲ್ವಾ, ಹಾಗಾಗಿ ನಾನು ನನ್ನ ಯುಗಾದಿ ಹಬ್ಬಕ್ಕೆ ಅಕ್ಕನ ಮನೆಗೆ ಬಂದಿದ್ದೀನಿ. ಅಲ್ಲಿ ಸ್ವಲ್ಪ ಹಬ್ಬ ಮಾಡಿ ಇವಾಗ ನಾನು ಮನೆಗೆ ಬಂದಿದ್ದೀನಿ. ಬನ್ನಿ ಹೋಗೋಣ, ನಮ್ಮ ಅಕ್ಕ ಮನೇಲಿದ್ದಾಳೆ, ಬಂದಿಲ್ಲ ಅಂತೆ, ನೋಡೋಣ ಗೈಸ್. ಬಯಲೆ ಯಪ್ಪ ಸೋನು ಅಲ್ಲಿ. ಆಯ್ ನಾನು ಯಾವುದೋ ಹುಡುಗಿ ಅಂತ ನೋಡ್ತಾ ಇದ್ದೀನಿ. ವೆಯ್ಟ್ ಅಲ್ಲೇ ಇರು, ಯಾಕೆ ಬರ್ತೀಯಾ? ಹಾಯ್ ಸೋನು, ಮೈ ಗಾಡ್, ಹ್ಯಾಪಿ ಯುಗಾದಿ ಸೋನು. ಹ್ಯಾಪಿ ಯುಗಾದಿ. ನನಗೆ ಹೇಳ್ಬೇಕಲ್ಲ ಫಸ್ಟ್ ನೀನು. ಹ್ಯಾಪಿ ಯುಗಾದಿ ಸೋನು. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು, ಸೇಮ್ ಟು ಯು. ಹಾಂ, ನಿನ್ನ ಔಟ್ಫಿಟ್ ಚೆನ್ನಾಗಿದೆ, ನೈಸ್ ಬ್ರೋ, ಸೂಪರ್. ಈಗ ಸೋನು ಒಂದು ಎಳ್ನೀರು 3 ಜನ. ನೀಗೆ ಎಷ್ಟು, ಇವಳು ಅಷ್ಟು ಕುಡ್ದು ನಾನು ಅಷ್ಟು ಕುಡ್ದು ಅಷ್ಟು ನೀರಿದೆಯಾ? ಆಮೇಲೆ ಈಗ ಹಬ್ಬಕ್ಕೇನು ಸ್ಪೆಷಲ್ ಮಾಡಿದ್ದೀರಾ? ಇವಳೇನು ಟೊಮೆಟೊ ಬಾತ್ ಮಾಡಿದಾಳಂತೆ. ಆ ಟೊಮೆಟೊ ಬಾತು ದೇವ್ರಿಗೆ ಗೊತ್ತು ಹೆಂಗೆ ಮಾಡಿದಾಳಂತ. ಅವಳಿಗೆಲ್ಲ ಪಾಪ ಗೊತ್ತಿಲ್ಲ, ಅವಳಿಗೆ ಅಡುಗೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಗೊತ್ತಿಲ್ಲ ಹೆಂಗೆ ಮಾಡಿದೆ? ಚಿಕನ್ ಹಾಂ ಅದು ಗೈಸ್ ತುಂಬ ಚೆನ್ನಾಗಿ ಮಾಡಿದ್ಲು. ಚಿಕನ್ ಪೆಪ್ಪರ್ ಫ್ರೈ ಏನೋ ಮಾಡಿದ್ಲು, ಸಾಕದಾಗಿತ್ತು. 60 ನಾನು ಮೊನ್ನೆ 35 ಕೊಟ್ಟು ಕುಡಿದ್ನಲ್ಲ ನವೀನ್. ನಾನೇನು ಆನ್ಲೈನ್ ಮಾಡಿದ್ದು 68. ಹಾಂ ಕಟ್ ಮಾಡು. ಇಲ್ಲ ಅದು ಬಂದ್ಬಿಟ್ಟು 25 ರುಪೀಸು. ಇನ್ನೊಂದು ತೊಗೊಂಬಂದೆ 68 ಏನೋ ಸಮಥಿಂಗ್ ತೋರಿಸ್ತಾ ಇತ್ತು. ಹಾಂ ಅವತ್ತು ಹೋಗಿದ್ದು ತಿಂದಿದ್ವಲ್ಲ. ಇದು ಯಾವ್ದು ಗೊತ್ತಾ? ಯಾವ್ದು ಹೆಸರು? ಶನಿ ದೇವರು. ಸಿಂಗಾಪುರ ಅಂತ, ಸಿಂಗಾಪುರ ದೇವಸ್ಥಾನ ಇದೆ. ಆ ಸಿಂಗಾಪುರ ಅಲ್ಲ, ಇದು ಬಾಳುಪೇಟೆ ಸಿಂಗಾಪುರ. ಸಿಂಗಾಪುರ ದೇವಸ್ಥಾನ ಸ್ವಲ್ಪ ಪ್ರಸಾದ ಬಿಸಿ ಬಿಸಿ. ಯಾರು ಹಿಂಗೆ ರಂಗೋಲಿ ಹಾಕಿರೋದು ಪುಟ್ಟಣಿದು? ಅಮ್ಮ ಬಂದಿದ್ದಾಳೆ ಅಂತಿಲ್ಲ, ಅಲ್ಲಿಂದನೇ ಕೂಗ್ತಿದ್ದಾಳೆ. ಫೈನಲಿ ನಮ್ಮ ಅಕ್ಕ ಮನೆಗೆ ಬಂದಾಯ್ತು ಗೈಸ್.
ಸರಿಯಾಗಿ ಒರೆಸಿದಾರೆ ತಗೋ ನಿನಗೆ. ಯಪ್ಪ, ಓ ಮೈ ಗಾಡ್, ಇದೇನೇ ಸೋನು ಅಲ್ಲ ಇದು? ಇಷ್ಟು ದೊಡ್ಡದು ಫೋಟೋ. ಓ, ನಾವು ಮೊನ್ನೆ ಇದಕ್ಕೆ ಹೋಗಿದ್ದು, ಎಲ್ಲಿದು ಕಾಡು ಮನೆ ಎಸ್ಟೇಟಿಗೆ ಹೋಗಿದ್ದು. ಸೋನು ಸೂಪರ್. ಏನು ಮಾಡ್ತಿದ್ಯಾ? ಯೋ ಮೈ ಗಾಡ್, ನಮ್ಮ ಅಕ್ಕ ಈಗ ಹೋಳಿಗೆ ಮಾಡ್ತಿದ್ದಾಳೆ, ರೆಡಿಯಾಗಿಲ್ಲ. ಅಯ್ಯೋ, ಇದೇನು ಇಷ್ಟು ಬೇಡವಲ್ಲ, ಇದ್ರಲ್ಲೇನೇ ಮಾಡಿದ್ಯಾ? ನೀರಾ? ನಾನೇನು ಹೋಳಿಗೆನೇ ಮಾಡಿಟ್ಟಿದ್ದೀನಿ. ನೋಡೋಣ, ಏನೇನೋ ಫುಲ್ ಮಾಡಿಟ್ಟಿದ್ದಾಳೆ, ನೋಡೋಣ ಆಮೇಲೆ ಮಾಡಮ್ಮ. ನೀನು ಬಂದೆ? ಅಮ್ಮ ಬಂದಿಲ್ವಾಕ? ಏನಂತ ಮಾಡಿದ್ಯಾ? ಉಪ್ಪು ಅಂದ್ರೆ ಉಪ್ಪು, ನಿಜವಾಗ್ಲು. ಹಿಂದೆ ಹೋಗೋ ನಿಮಿಷ. ಏನು ಆಣೆ ಮಾಡೋದು? ನಿಜವಾಗ್ಲೂ ಉಪ್ಪು. ಮತ್ತೆ ನೀನು ಮಾಡಿದ್ಮೇಲೆ ನಿಮ್ಮ ಅಮ್ಮ ಹೆಂಗೆ ಉಪ್ಪು ಹಾಕ್ತಾರೆ? ಓ, ಮತ್ತೆ ಹೋಗಿ ನಕ್ಷನ್ ಕೇಳ್ಕೊಂಬ ಹೆಂಗಿದೆ ಅಂತ, ಆಮೇಲೆ ಹೇಳ್ತೀನಿ. ಸಖತ್ತಾಗಿ ಮಾಡಿದಾಳಂತೆ. ಇಲ್ಲ, ಚೆನ್ನಾಗಿ ಮಾಡಿದಾಳಂತೆ, ಚಿಕ್ಕಪ್ಪನೂ ಹೇಳಿದ್ರು, ನೋಡಿದ್ರೆ ಟೇಸ್ಟ್ ಅಂತ. ಇರಿ ಕೈ ಕೊಡು, ಹಿಂದೋಗು. ಅಷ್ಟೊಂದು ಬೇಡ ತಾಯಿ, ಸ್ವಲ್ಪ ಕೊಡು. ಇಷ್ಟು ಬೇಡ, ಚೂರು. ಬೆಲ್ಲ ತಿಂದು ಒಳ್ಳೇದು ಮಾತಾಡು. ಓ ಅಯ್ಯೋ, ಹೌದೇನೆ, ನಾನು ಬೆಳಗಿಂದ ಅದೇ ಹೇಳ್ತಿದ್ದೀನಿ ಕಣೆ. ಬೆಲ್ಲ ಅದೇ ಯಾವಾಗ ತಿನ್ನೋದು? ನಿನಗೆ ಗೊತ್ತಾ? ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಬೇಕು. ಇವಾಗ ನಾನು ಬೇವು ಬೆಲ್ಲ ತಿಂತಾ ಇದ್ದೀನಿ. ನಾನು ಎಳ್ಳು ಬೆಲ್ಲ ಅಂತ ಇಷ್ಟೊಂದು ಬೇಡ, ಅರ್ಧ. ಚೆನ್ನಾಗಿ ತಿನ್ನು, ಕೈ ಇಲ್ಲ. ಸಾಕಾಗಿದೆ, ಚೂರು ಕಹಿ ಇಲ್ಲ. ಓ, ಇನ್ನು ನಾನು ತಿಂದಿಲ್ಲ ತಾಯಿ. ಸೋನು ಗೈಸ್ ಟೊಮೆಟೊ ಬಾತ್ ಮಾಡಿದ್ದಾಳೆ. ಗೈಸ್, ನಮ್ಮ ಅಕ್ಕನ ಮನೆಗೆ ಬಂದೆ. ಇವಳು ಪೂಜೆ ಮಾಡಿದ್ದಾರೆ, ಕೈ ಮುಕ್ಕೊಂಡು ಹೋಗೋಣ. ನಾನು ಬೆಳಗ್ಗೆನೆ ಮಾಡಿದೆ. ನೋಡಿ, ನಮ್ಮ ಮನೆ ದೇವ್ರ ಮನೆ ಪೂಜೆ ಎಲ್ಲ ಆಯ್ತು. ಇದು ಹೋಳಿಗೆ ಗೈಸ್, ನಮ್ಮಮ್ಮ ಮಾಡ್ತಾರೆ. ಇದೇನಿದು? ಏನು ಮಾಡಿದ್ಯಾಕ ಇದು? ಇದು ಮಿಕ್ಸ್ಡ್ ಸಾಂಬಾರೇನೋ ಮಾಡಿದ್ದಾಳೆ ನಮ್ಮಕ್ಕ. ಇದೇನು? ಪಿಕಲ್. ಉಪ್ಪಿನಕಾಯಿ. ವಾವ್, ಸೂಪರ್. ಮ್ಯಾಂಗೋನಾಕ? ಇಲ್ಲ, ಇದದು ಹೋಳಿಗೆ ಸಾಂಬಾರು ಬೇರೆ ಮಾಡಿದ್ಯಾ? ಇದು ಮಾವಿನಕಾಯಿ. ನೋಡಿ, ಹೋಳಿಗೆ ಸಾಂಬಾರು. ನಾನು ಅದೇ ಹೇಳಿದ್ದು, ನಾನು ಕನ್ನಡದಲ್ಲಿ ಹೇಳಿದೆ ಗೈಸ್. ನಾನು ಮಾಡಿರೋದು. ಓಪನ್ ಮಾಡು. ಸೋನೇನೋ ಮಾಡಿದಾಳಂತೆ ಟೊಮೆಟೊ ಬಾತು, ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ, ನೋಡೋಣ. ತೋರಿಸಿ. ಸೋನು ಮಾಡಿರೋ ಟೊಮೆಟೊ ಬಾತ್ ಅವಳು ಮಾಡಿದಾಳೆ ಅಂತ ಬಿಟ್ಟು ಅದನ್ನೇ ಇಟ್ಕೊಂಡಿದ್ದಲ್ಲ ಅವಾಗಲಿಂದ. ತೋರಿಸಿ. ಊಟ ಎಲ್ಲೇ ತೊಳ್ಕೊಂಬರ್ಲಿ. ಇದೇನಕ್ಕ ಇದು? ಎಷ್ಟು ಸಾರು ಮಾಡಿದ್ದೆ ತಾಯಿ? ನೋಡಿ, ಇದು ಕಾಳು ಸಾಂಬಾರು. ಕಾಳು ಸಾಂಬಾರು ಮಾಡಿದ್ದಾಳೆ. ಆಮೇಲೆ ಓ ಮೈ ಗಾಡ್, ಇದು ನನ್ನ ಫೇವ್ರೆಟ್ ಪಾಯಸ, ಬಿಸಿ ಬಿಸಿ ಅನ್ನ, ಆಮೇಲೆ ಹೋಳಿಗೆ, ಕೋಸಂಬರಿ ಮಾಡಿದ್ದಾಳೆ. ಚಿಕ್ಕಪ್ಪ ಮಾಡಿದ್ದು. ಚಿಕ್ಕಪ್ಪ ಮಾಡಿದ್ದು. ಇದು ನವೀನ್ ಮಾಡಿದ್ದು. ಇನ್ನೂ ಗೊತ್ತಿಲ್ಲ, ಇನ್ನೂ ಮಾಡೋದಿದೆ, ಅರ್ಜೆಂಟಿಗೆ ಇದೆ. ಅಷ್ಟು ಊಟ ಮಾಡೋಣ. ಹಾಯ್ ಗೈಸ್, ಹ್ಯಾಪಿ ಯುಗಾದಿ ಎಲ್ಲರಿಗೂ. ಬೇವು ಬೆಲ್ಲ ತಿನ್ನಿ, ಒಳ್ಳೆ ಹ್ಯಾಪಿ ಯುಗಾದಿ. ಎಲ್ಲರೂ ಬೇವು ಬೆಲ್ಲ ತಿನ್ಬಿಟ್ಟು ಒಳ್ಳೇದು ಮಾತಾಡಿ, ಎಲ್ರಿಗೂ ಒಳ್ಳೇದು. ಗೈಸ್ ಎಲ್ಲ ತೊಗೊಂಬಂದು ರೆಡಿ ಮಾಡಿದ್ದಾಳೆ ನೋಡಿ. ಫಸ್ಟ್ ಸೋನ್ ನನಗೆ ಕೊಡ್ತಿರೇ, ಅವಳು ಮಾಡಿದ ಪಲ್ಲಾವ್ ಟೊಮೆಟೊ ಬಾತು ಹೇಗಿದೆ? ತುಂಬ ಚೆನ್ನಾಗಿದೆಯಾ? ರಿಯಲಿ? ಹೌದೇನೆ? ಓಕೆ. ಹಪ್ಪಳ ಅಲ್ಲ, ಪಲ್ಯ ಥರ ಆಗ್ತವ್ರೆ ಅವು. ಹಪ್ಪಳ ಮಿಸ್ಸಿಂಗ್ ಇರಲಿ ಬಿಡು. ಟೇಸ್ಟ್ ಮಾಡೋಣ. ಸೋನು ಮಾಡೋಣ ಪಲಾವ್ನ, ಟೊಮೆಟೊ ಬಾತು. ಏನು ಅವಾಗಲಿಂದ ಸೂಪರ್ ಆಗಿದೆ ಅಂತಿದ್ದಾಳೆ. ಕಾಯ್ತಿದ್ದಾಳೆ. ಅದೇನು ಗೊತ್ತಾ, ಇದು ತಿನ್ನಲ್ಲ ನಾನು. ಹೆಂಗಿದೆ ಅಷ್ಟ? ನೋಡೋಣ ಹೇಗೆ ಮಾಡಿದ್ದಾಳೆ. ಚೆನ್ನಾಗಿ ಮಾಡಿದ್ದಾಳಲ್ಲ, ನೈಸ್. ಅದೇನ್ರಿ ಆ ಬಟ್ಲ ಹೆಂಗ್ ಮಾಡಿದೆ ಸೋನು? ಅದು ಕಾಳು ಸಾರು. ಇನ್ನೊಂದೇನೋ ಸಾರು ಮಾಡಿದ್ರಲ್ಲ, ಇದು ಹೋಳಿಗೆ ಸಾರು. ಏನೋ ಹೋಟೆಲ್ ತರ ಮಾಡಿದೆ ಕಣೆ ಸೋನು. ನಮಗೆ ಚೆನ್ನಾಗಿಲ್ಲ. ಚೆನ್ನಾಗಿದೆ. ಒಂಚೂರು ಸಿಗಿಲ್ಲ ನೋಡ. ಸೀಸಿಲ್ಲ, ನಾನು ಸೀಸಲ್ಲ. ಚೆನ್ನಾಗಿದೆ. ಈ ನಮ್ಮ ಅಕ್ಕ ಹೋಳಿಗೆ ಮಾಡೋದು ನೋಡೋಣ.
ತುಪ್ಪ ಇರಬೇಕಾಗಿತ್ತು. ತುಪ್ಪ ಇದೆ. ಬೇಡ ಬಿಡು. ಉಳಿದು ತುಂಬ ಚೆನ್ನಾಗಿದೆ. ಅದೇ ರಿಜಿಸ್ಟರ್ ಆಗಬೇಕು. ಕಾಳು ಸಾರು ತುಂಬ ಚೆನ್ನಾಗಿ ಮಾಡಿದ್ಯಾ ಅಕ್ಕ. ಓ ಕಾಳು ಸಾರು, ಪಾಯಸ ಚೆನ್ನಾಗಿದೆ. ಸೋನದು ರೈಸ್ ಏನದು ಟೊಮೆಟೊ ಮಾಡ್ತಾ ಇದೆಯಾ? ಓ ಮೈ ಗಾಡ್, ಕಾಫಿನ ಸುಮ್ಮನೆ ಕೇಳಿದೆ ಸೋನಿಗೆ ಮಾಡು ಅಂತ. ನಿಜ ಮಾಡ್ದಾ? ಥ್ಯಾಂಕ್ ಯು. ಗೊತ್ತಿಲ್ಲ ಶುಗರ್ ಕಮ್ಮಿ ಆಗಿದೆ ಜಾಸ್ತಿ ಆಗಿದೆ ಅಂತ. ಇದೇನು ಸ್ಟ್ರಾಂಗ್ ಬೇಕಮ್ಮ. ಏನೋ ಸೋನು ಕಾಫಿ ಮಾಡೋ ಕಲಿತಾ ಇದ್ದಾಳೆ, ಏನೋ ಪಲಾವ್ ಮಾಡಿದ್ದಾಳೆ, ಏನೇನೋ. ಗೈಸ್ ನಾನು 7th ಅಲ್ಲೇ ಕಲ್ತಿದ್ದೀನಿ ಗೈಸ್. 7th ಅಲ್ಲಿ ನಾನು ಫಸ್ಟು ಫ್ರೆಂಚ್ ಫ್ರೈಸ್ ಮಾಡಿದ್ದು. ಓ ಮೈ ಗಾಡ್, ಹೌದಾ? ಥ್ಯಾಂಕ್ ಯು. ಚಿಕ್ಕದೇ ಸಾಕು, ಸ್ವಲ್ಪ ಸ್ಟ್ರಾಂಗ್ ಬೇಕಾಗಿತ್ತು. ನನಗೋಸ್ಕರ ಮಾಡಿದ್ಯಾ ಅಂದರೆ ನಾನು ಹೆಂಗಿದ್ರೂ ಕುಡಿತೀನಿ. ಸಕ್ಕರೆ ಗೊತ್ತಿಲ್ಲ ಎಷ್ಟಾಗಿದೆ ಅಂತ. ಓಕೆ. ಬಂದರು, ನಮ್ಮಮ್ಮ ಬಂದರು. ಹಾಯ್ ಅಮ್ಮ ಕಮಲ. ಹಾಯ್ ಹಾಯ್. ಇಲ್ಲಿ ಮಗಳು ಹೇಳ್ತಿದ್ರೆ ಬಾಯಿ ಮಗನೇ ಅಂತೆ. ಬಾಯಿ ಮಗನ ನಿನಗಲ್ಲ. ಅಯ್ಯೋ ಜಾಗ ಬಿಡಮ್ಮ ಸ್ವಲ್ಪ ಅವ್ರಿಗೆ. ಬಾಬಾ ನಕ್ಷಲ್ ಒಳಗಿದ್ದಾಳೆ, ನಿಂತ್ಕೋ. ನೋಡಿ ಗೈಸ್, ಮಗಳು ನೋಡ್ತಾ ಇಲ್ಲ, ಅವಳ ಉಪ್ಪು ನೋಡೋಕೆ ಹೋಗ್ತಾವ್ರೆ ಅಷ್ಟೇ. ಅವಳ ಇಬ್ರು ಸುಮಾರು ತೊಡಿ ಕಟ್ಟಿ ಕೂತ್ಕೊಂಡೆ. ಯಾಕೆ ಇವತ್ತು ಹಬ್ಬ ಅಂತ ರಶ್ಶು. ಪಾಯಸ ಕೊಡ್ತೀನಿ ರಮ್ಮ. ಪಾಯಸ ಕೊಟ್ಟಿದ್ದಾಳೆ. ಪುನಃ ನಮ್ಮ ಅಕ್ಕ ನನಗೆ ಹೋಳಿಗೆ ಕೊಟ್ಟಿದ್ದಾಳೆ. ಮತ್ತೆ ತಗೋ ಪಾಯಸ, ನನಗೆ ಒಂದೇ ಸ್ಪೂನ್ ಸಾಕು. ಹಾಯ್ ಗೈಸ್, ನಾವು ಇವತ್ತು ಇವಾಗ ಎಲ್ಲ ಹೋಗ್ತಿದ್ದೀವಿ ಅಂತ ನಮಗೂ ಗೊತ್ತಿಲ್ಲ ಎಲ್ಲ ಹೋಗ್ತಿದ್ದೀವಿ ಅಂತ. ನೋಡೋಣ ಏನು ಮಾಡ್ತೀವಿ. ನಾವು ವಾಕಿಂಗ್ಗೆ ಬರ್ತೀವಿ ನಿಮ್ಮ ಜೊತೆಗೇನೆ. ದಹಿ ಪುರಿ ತಿನ್ನೋಣ ಅಂತ ಅನ್ಕೊಂತಿದ್ದೀವಿ. ನೋಡೋಣ. ಈವ್ನಿಂಗ್ ಆಗಿದೆ, ಇಲ್ಲಿ ಸಖತ್ ಗಾಳಿ ಅಲ್ವಾ ಗೈಸ್. ಆ ಕಡೆ ವೆಲ್ಕಮ್ ಬ್ಯಾಕ್ ಟು ಆಶ್ರಮ ಚಾನಲ್. ನಾವಿವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ ಗೈಸ್, ನೋಡ್ಬೇಕು ಎಲ್ಲಿ ಹೋಗ್ತೀವಿ ಅಂತ. ಸುಮ್ಮನೆ ಎಲ್ಲರೂ ಹೋಗ್ತಿದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ ಹೊರಟಿದ್ದೀವಿ. ನೋಡೋಣ. ವಾಕಿಂಗ್ ಅಂತ ಹೇಳ್ಬಿಟ್ಟು ಗಾಡೀಲಿ ಹೋಗ್ತಾ ಇದ್ದಾರೆ. ಎಂಥವ್ರಪ್ಪ ಇವರೆಲ್ಲ. ಎಷ್ಟು ಕತ್ಲೆ ಆಗಿದೆ ನೋಡಿ ಇಲ್ಲಿ. ನೋಡಿ, ನ್ಯಾಚುರಲ್ ವ್ಯೂ. ಬಾಳುಪೇಟೆ ಸಂತೆ, ಗುರುವಾರ ಬಾಳುಪೇಟೆ ಸಂತೆ ಅಂತ ನೋಡಿ. ಬಾಳುಪೇಟೆ ನಾವೇನೇನೋ ತೊಗೊಂಬರಕ್ಕೆ ಹೋಗಿದ್ದಾರೆ. ನಾವಿಲ್ಲಿ ಪಾರ್ಸಲ್ ತೊಗೊಂಡಿದ್ದೀವಿ. ಪಾರ್ಸಲ್ ತೊಗೊಂಡು ಹೋಗೋಣ. ಅಲ್ಲಿ ಗೋಬಿ ಎಲ್ಲೂ ಇಲ್ಲ, ಏನೋ ತೊಗೊಂಡಿದ್ದೀವಿ ಪಾರ್ಸಲ್, ಬೇರೇನೋ ಸ್ನ್ಯಾಕ್ಸು. ಇವಾಗ ಊಟ ಮಾಡ್ತಾ ಇದ್ದೀನಿ ಕಾಳು ಸಾಂಬಾರನ್ನ. ಅದೇ ಸೇಮು ಮಧ್ಯಾಹ್ನ ಏನು ಮಾಡಿದ್ರೆ ಅದು. ಹೊಟ್ಟೆ ಹಸಿತಾ ಇದೆ. 8 o'clock ನಾನು ಇಲ್ಲಿ ಊಟ ಮಾಡ್ತಿದ್ದೀನಿ. ಬೆಂಗಳೂರಲ್ಲಿ ಎಷ್ಟೊತ್ತಾದರೂ ತಿಂತಾರಿಲ್ಲ. 12 ಆದರೂ ಬೆಂಗಳೂರಲ್ಲಿ 12 o'clock ಆದರೂ ನಾನು ತಿನ್ನಲ್ಲ. ಆದರೆ ನಮ್ಮ ಅಕ್ಕನ ಮನೇಲಿ 8 o'clock ತಿಂತಾ ಇದ್ದೀನಿ. ಹೊಟ್ಟೆ ಹಸಿತಾ ಇದೆ. ಇಲ್ಲಿ ಹಂಗೆ ಗೈಸ್, ಇಲ್ಲಿ ಬೇಗ ನಿದ್ರೆ. ಫೋನ್ ಮಾಡಿದ್ದು ಇದೇನಾಯಿತು? ಟೊಮೆಟೊ ಬಾತು ಖಾಲಿ. ಅವಳು ಮಾಡಿರೋದು ಅಷ್ಟು ಡಿಮ್ಯಾಂಡ್ ಗೈಸ್, ಫುಲ್ ಖಾಲಿ ಆಗೋಯ್ತು ಅಲ್ವಾ. ಇವಾಗ ನಾವು ಬಾಳುಪೇಟೆಗೆ ಹೋಗಿ ಪುನಃ ಮನೆಗೆ ಬಂದು ಊಟ ಮುಗಿಸ್ಕೊಂಡು ಇವಾಗ ನಾವು ವಾಕಿಂಗ್ ಹೋಗ್ತಾಯಿದ್ದೀವಿ. ನಾನು ಸೋನು. ಇವಳು ನನಗೆ ಗೊತ್ತು, ಇಲ್ಲೆಲ್ಲ ನಾಯಿ ಬಂದರೆ ಬಿಟ್ಟು ನಾನು ಓಡೋಗ್ತಾಳೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್ ಮನೆಗಳೆಲ್ಲ ಅಲ್ವಾ. ನಮ್ಮ ಏರಿಯಾ ಕಮ್ಮಿನ ಗೈಸ್. ಓ ನೋಡಿ, ಮನೆ ಎಲ್ಲ ಸಖತ್ತಾಗಿದೆ ಇಲ್ಲಪ್ಪ, ಎಲ್ಲ ಇದೆ. ಈ ಕಡೆಯಿಂದ ಈ ರೋಡ್ ಕ್ರಾಸ್ ಮಾಡಿದ್ರೇ ನಮ್ಮ ಸೈಟ್ ಇದೆ. ಬಟ್ ಇವಾಗ ಹೋಗೋಣ ಆವಾಗಲೇ ಅಂದ್ಕೊಂಡ್ವಿ, ಆಗಲಿಲ್ಲ. ಅದಕ್ಕೆ ವಾಪಸ್ ಬಂದು ಇವಾಗ ಊಟ ಮಾಡಿ ವಾಕ್ ಮಾಡ್ತಾಯಿದ್ದೀನಿ ನಾನು ಸೋನು. ಮೇನ್ ರೋಡ್ ತನಕ ಹೋಗೋಣ ಸೋನು. ಇಲ್ಲಿ ಸೋನು ನೋಡಿ, ಈ ಸೆಕೆಗೆ ಈ ಥರ ಚಳಿನಾ? ಏನು ಚಳಿ ಗೈಸ್ ನನಗೆ ಇಲ್ಲಿ ನನಗೆ ಅದಕ್ಕೆ ಇಷ್ಟ ಆಗೋದು. ಇಲ್ಲಿ ನಾನು ಫಸ್ಟು ಅಮ್ಮ ಇಲ್ಲಿ ನಾಯಿನ ತಕ್ಷಣ ಇಲ್ಲೊಂದಿದೆ. ಇದೇನಾದರೂ ಬಂತು ಅಂದರೆ ಸೋನು ಬಿಟ್ಟು ಬರ್ತಾಳೆ, ಬಿಟ್ಟು ಓಡೋಗ್ತಾಳೆ. ನಾನು ಇಲ್ಲೆಲ್ಲ ಓಡೋದ್ರೆ ಕಚ್ಚೋದು. ಇಲ್ಲಿದೊಂದು ಪ್ರಾಬ್ಲಮ್ ಅಂದರೆ ನಾಯಿ ಪ್ರಾಬ್ಲಮ್. ಇವಳು ಹಿಂದೆ ತಿರುಗಿ ನೋಡ್ತಿದ್ದಾಳೆ. ನೋಡಿ ಎಷ್ಟು ಕತ್ಲೆ ಇದೆ. ಏನಕ್ಕೆ ಮೇನ್ ರೋಡಿಗೆ ಹೋಗ್ತಾ ಇದೆಯಾ? ನೋಡಿ ನಾವು ಅಲ್ಲಿ ತನಕ ನಡ್ಕೊಂಬಂದ್ವಿ, ಇಲ್ಲೆಲ್ಲ ಕತ್ಲೆ ಇದೆ. ಇವಳು ನೋಡಿ ಅಂತ ಹೋಗ್ತಾವಳೆ. ಸೋನಿರು ಕತ್ಲೆ ಇದೆ. ಹಿಂಗೆ ಹೋಗ್ಬಿಟ್ಟು ಲೆಫ್ಟಿಗೆ ಹೋಗೋಣ. ಇದು ಮೇನ್ ರೋಡು. ಈ ರೋಡ್ ದಾಟಿದ್ರೆ ಗೈಸ್, ಈ ರೋಡ್ ದಾಟಿಬಿಟ್ಟು
ಅಲ್ಲೊಂದು ಮಸೀದಿ ಇದೆ, ಅದ್ರ ಸ್ಕೂಲ್ ಇದೆ ಆ ಕಡೆ. ಅಲ್ಲೇ ನಮ್ಮ ಸೈಡ್ ನಾನು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೀನಲ್ಲ ಗೈಸಲ್ಲೇ ನೋಡಿ ಹೆಂಗೋಗಿ ಬಾರೆ ಸೋನು. ಗೈಸ್ ಇವ್ರ ಹತ್ರ ನಾನು ಇವಾಗ ದುಡ್ಡು ಖರ್ಚು ಮಾಡಿಸ್ತೀನಿ. ಏನು ಬೇಕು? ಎಲ್ಲೋಗ್ಬೇಕು? ಈ ಕಡೆ ಬಾ. ಈ ಬೇಡ ಮೇನ್ ರೋಡಿಗೆ ಹೋಗಿ ಬೇಡ ಇರ್ನಾಕ್ಷ. ಸೋನು ನೋಡಿಲಿ ಗಾಡಿಗಳು ಹೆಂಗೆ ಬರುತ್ತೆ ಅಂತ. ವಾಕಿಂಗ್ ಬಂದಿದ್ದೀವಿ, ನಾವು ತಿನ್ನಾಗಿ ಈಗ ತಾನೇ ಊಟ ಮಾಡ್ಕೊಂಡು ಬಂದಿದ್ದೀವಿ. ಐಸ್ ಕ್ರೀಮ್ ಎಲ್ಲಿದೆ ಐಸ್ ಕ್ರೀಮು? ಒಳ್ಳೆ ಸೂಪರ್ ಹೋಗೋಣ. ಏನು ಐಸ್ ಕ್ರೀಮ್ ಬೇಕು? ಬೆಣ್ಣೆ ದೋಸೆ ಅಂತ ಇದೆ. ಎಲ್ಲಿದೆ ಹೋಟ್ಲು? ಓ ಪುನರ್ವ ವೆಜ್ ಅದೇನಾ? ಸೇಮಾ? ಮೇನ್ ರೋಡಿಗೆ ಕರ್ಕೊಂಬಂದಳ ನೋಡಿ. ಆಮೇಲೆ ಏನು ಹೇಳ್ತೀಯ? ಆಮೇಲೆ ಇವತ್ತಿನ ಡೇ ಹೇಗಿತ್ತು ಗೊತ್ತಾ ಗೈಸ್? ನಿಮಗೆ ಇವತ್ತು ಫುಲ್ ಡೇ ವಿಡಿಯೋ ತೋರಿಸಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಗೈಸ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗೆಲ್ಲ ರಜಾ ಅಂತ ಬಿಟ್ಟು ಸಕ್ಕ ಸ್ಪೀಡು ಮೇನ್ ರೋಡು. ಇಲ್ಲಿ ತುಂಬ ಮೇನ್ ಸೂಪರ್ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾಳೆ ಸೋನು. ಗೊತ್ತಿಲ್ಲ ಏನು ತಗೋತಾಳೆ ಅಂತ, ನೋಡೋಣ. ಐಸ್ ಕ್ರೀಮ್ ಅಂತ ಹೇಳಿದಾಳೆ. ಓಕೆ ಬನ್ನಿ ತೊಗೊಂಡು ಬರೋಣ. ಅಷ್ಟೇ. ಎಲ್ಲ ಚಕ್ಲಿ ಗಿಕ್ಲಿ ಇದು ಬೇಡವೇ ನೋಡಿ, ಚಕ್ಲಿ ಏನೇನೋ ಇದೆ. ಹಾಂ ಅದೇನು ಬಟರ್ ಸ್ಕಾಚೆ ತಗೊಳ್ತೀವಿ ಯಾವಾಗ್ಲೂ. ನಂದು ಫೇವ್ರೆಟ್ಟು ವೆನಿಲ್ಲ. ಬೇರೆ ಏನು ಬೇಕು ನೋಡು. ಹೆಂಗೆ ಓಡೋಗ್ತಾವಳಂತ. ಏನು ಹೆಂಗೆ ಓಡೋಗ್ತಿದ್ಯಾ? ಐಸ್ ಕ್ರೀಮ್ ತಗೋ ಫಸ್ಟ್ ತಿನ್ನು. ಎಲ್ಲಿದೆ ಐಸ್ ಕ್ರೀಮು? ಏನು ಬೇಡ, ವಾಕಿಂಗ್ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಸೋನು. ಐಸ್ ಕ್ರೀಮ್ ತಿಂತೀಯಾ? ಇಲ್ಲಪ್ಪ ನಾನು ತಿಂತಾ ಇದ್ದೆ, ನನಗೆ ಇಷ್ಟ ಇಲ್ಲ ಇವಾಗ ಬೇಡ ಅಂತ. ನನ್ನ ಫೇವ್ರೆಟ್ ಐಸ್ ಕ್ರೀಮು, ಬಟ್ ಬೇಡ ಬೇಡ ಬೇಡ. ಇಲ್ಲ ನಂಗೆ ಇಷ್ಟ ಇಲ್ಲ. ಅಲ್ಲ ಇಷ್ಟ ತುಂಬ ಫೇವ್ರೆಟ್, ಬಟ್ ನಂಗೆ ಈಗ ಬೇಡ. ಬೇಡ ಅಂದಲ್ಲೇ ಈ ಚೆನ್ನಾಗಿಲ್ಲ, ಏನೋ ಒಂಥರ ಇದೆ. ನನ್ನ ಫೇವ್ರೆಟ್ ಅದಪ್ಪ. ಹೋಟೆಲ್ ಇವ್ರ ಮನೆ ಹತ್ರನೇ ಇದೆ. ಇದೇ ರೋಡಲ್ಲಿ ಬರುವಾಗ ಆ ಕಡೆ ಬಂದ್ವಿ, ಅದೇ 3 ನಾಯಿ ಇತ್ತು ಗೈಸ್. ಅದಕ್ಕೆ ಕಚ್ಚಿಬಿಡುತ್ತೆ ಅಂತ ನಾವು ಈ ಕಡೆ ಬೇರೆ ರೋಡಲ್ಲಿ ಬಂದ್ವಿ. ಇವಾಗ ನೋಡಿ ಹೆಂಗೋಗುತ್ತೆ ಅಂತ ಗಾಡಿಗಳು ಅಲ್ವಾ. ಈ ರೋಡಲ್ಲಿ ಇರಬೇಕಂತೆ. ನಾರ್ಮಲ್ ಇದೇ ರೋಡಲ್ಲಿ ಬರ್ತಾ ಇದ್ದೆ. ಇವಳು ವಾಕಿಂಗು ಆರಾಮಾಗಿ ಊಟ ಮಾಡಿದ್ಮೇಲೆ ಸ್ವಲ್ಪ ವಾಕ್ ಮಾಡಬೇಕು. ನಾನು ಅಲ್ಲಿ ಮಾಡೋದೇ ಇಲ್ಲ. ನಾನು ಹಬ್ಬಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿದ್ದ, ಬರಲ್ಲ ಅಂದ್ಕೊಂಡಿದ್ದ. ಗೈಸ್ ಇವ್ರು ವಾರದ ಬಿಟ್ಟು ಬರ್ತಾರೆ ಗೈಸ್. 1 ಮಂತ್ ಆಗಿದೆ ಅಷ್ಟೇ ನಾನು. ಅಷ್ಟು ಬೇಗ ಬಂದಿದ್ದು. ನೆಕ್ಸ್ಟ್ ಏನಿದು? ಇದು ಯಾರ್ದಿಲ್ಲ ಇನ್ನು ಮರ್ಣಾಕಿರೋದು? ನಮ್ಮದೇ. ಇದೆಲ್ಲ ಗೋಡನ್ ಮಾಡ್ಕೊಂಡಿದ್ದಾರೆ ಅಲ್ವಾ? ಯಾಕೆ ಇಷ್ಟು ಜಾಗ ನೀವು ವೇಸ್ಟ್ ಮಾಡಿದ್ದೀರಾ? ನೋಡಿ ಏನೇನು ಮನೆ ಹತ್ರ, ನಮ್ಮ ಅಕ್ಕ ಮನೆ ಹತ್ರ ಬಂದಿದ್ದಾಯಿತು. ನೋಡಿ ಎಷ್ಟು ಹುಷಾರಾಗಿ ಇಟ್ಕೊಂಡೋಳೆ ಅವಳು ಥಿಂಗ್ಸ್ ಅಂತ. ಇಲ್ಲಂದಿದ್ರೆ ನೀನೇ ತಗೋ ಅಂತ ಬಿಸಾಕ್ ಹೋಗ್ತಾ ಇದ್ಲು ಗೈಸ್ ಅವಳು ಅಲ್ವಾ. ಏನು ಗಿಡ ಹೇಳು ನೋಡೋಣ? ಮನಿ ಪ್ಲಾಂಟ್. ಮನಿ ಪ್ಲಾಂಟ್. ಇವಳು ಯಾಕೆ ಗೊತ್ತಿಲ್ಲ ಗೈಸ್, ಸುಮ್ಮನೆ ನಗ್ತಾನೇ ಇದ್ದಾಳೆ. ಅವಾಗ ನಾನು ಇಲ್ಲಿಗೆ ಇವತ್ತು ಎಂಡ್ ಮಾಡ್ತಿದ್ದೆ. ನೋಡೋದಿಲ್ಲ ನಾನು ವಿಡಿಯೋ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು, ಬೆಂಗಳೂರಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ನಾನು ಇವಾಗ ಅಕ್ಕನ ಮನೇಲಿ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಇವತ್ತು ಇವಳು ಸುಮ್ಮನೆ ನಗ್ತಾಳೆ ಗೈಸ್, ಸುಮ್ಮನೆ ಏನು ನಗ್ತಾಳೆ ಗೊತ್ತಿಲ್ಲ, ಯಾಕೆ ನಗ್ತಿದ್ಯಾ ಗೈಸ್. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೋನು ಏನು ಹೇಳ್ತೀಯಾ? ಬಾಯ್ ಗೈಸ್. ಆಶಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.